ಕೊಟ್ಟು ಬಂಡವಾಳ ಕೂಡ ಬಂದಿಲ್ಲ. ಈಗಾಗಲೇ ಸಾಲ ಹೆಚ್ಚಾಗಿ ಸಾಯುವ ಪರಿಸ್ಥಿತಿ ಬಂದಿದೆ. ಹೀಗೆಲ್ಲ ಮಾತನಾಡಬೇಡ. ವ್ಯವಸಾಯ ಮಾಡುವ ಮೊದಲು ಮಣ್ಣಿನ ಪರೀಕ್ಷೆ ಮಾಡಿಸಬೇಕು ಮತ್ತು ಉತ್ತಮ ಇಳುವರಿ ಕೊಡುವ ಬೀಜಗಳನ್ನು ತಂದು ನೀರಾವರಿ ಸಹಾಯದಿಂದ ಬೆಳೆಯನ್ನು ಬೆಳಿಬೇಕು. ಆಗ ನೀವು ಹಾಕಿದ ಬೆಳೆಯು ಉತ್ತಮ ಫಸಲನ್ನು ನೀಡುತ್ತದೆ. ಹೌದೇ? ವ್ಯವಸಾಯದಲ್ಲಿ ಇದೆಲ್ಲ ಮಾಡಬೇಕೆ? ಸರಿ, ಇದೆಲ್ಲ ನಿನಗೆ ಹೇಗೆ ತಿಳಿಯಿತು? ನಾನು ಕೃಷಿ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿದ್ದೇನೆ. ಹಾಗಾಗಿ ನಾನು ನನ್ನ ಹೊಲವನ್ನ ಉಳುಮೆ ಮಾಡಿ ಬೆಳೆಯನ್ನ ಬೆಳೆಯಲು ಹೊರಟಿರುವೆ. ನೀನು ಸಹ ನಾನು ಹೇಳಿದ ಹಾಗೆ ವ್ಯವಸಾಯ ಮಾಡಿ ನೀನು ಉತ್ತಮ ಬೆಳೆ ಬೆಳೆದು ಹೆಚ್ಚಿನ ಇಳುವರಿಯನ್ನ ಪಡೆಯುವಿರಿ. ನಮ್ಮವನಾತನ ಜಡ್ ತೆಗೆದು ಬಿಡ್ತೀವಿ.
ನೀಡಿದ ಉತ್ತಮ ಸಲಹೆಯಿಂದ ಉತ್ತಮ ಇಳುವರಿ ಪಡೆಯಲು ಸಹಾಯವಾಯಿತು. ಆದರೆ ಒಳ್ಳೆ ಬೆಲೆ ಸಿಗುತ್ತಿಲ್ಲ. ಇದಕ್ಕೇನು ಮಾಡುವುದು? ನೀವು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗಬೇಕೆಂದ್ರೆ ನಮಗೆ ಸರ್ಕಾರ ಜಾರಿಗೆ ತಂದಿರುವ ನೀತಿ ನಿಯಮಗಳ ಬಗ್ಗೆ ತಿಳಿದಿರಬೇಕು. ಹಾಗೆ ಸರ್ಕಾರ ನಿಗದಿ ಮಾಡಿರುವ ಮಾರುಕಟ್ಟೆಯ ಬೆಲೆಗೆ ನೀವು ಬೆಳೆದ ಬೆಳೆಯನ್ನ ಮಾರಾಟ ಮಾಡಬೇಕು. ಸರಿ, ನಾವು ಇನ್ನು ಮುಂದೆ ಇದನ್ನೇ ಅನುಸರಣೆ ಮಾಡುತ್ತೇವೆ. ಇದೆಲ್ಲ ಮುಂದೊಂದು ದಿನ ಬದಲಾಗೋ ತರ ನಮ್ಮ ಯುವಜನತೆ ಮಾಡಬೇಕು. ದೇವನೂರು ಮಹಾದೇವರು ಹೇಳಿರುವಂತೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಉತ್ತಮ ಶಿಕ್ಷಣ ಪಡೆದು ಕೃಷಿ ಕ್ಷೇತ್ರದಲ್ಲಿ ಒಳ್ಳೆಯ ಬದಲಾವಣೆ ತಂದು ದೇಶದ ಬೆನ್ನೆಲುಬಾದ ರೈತರ ಅಭಿವೃದ್ಧಿಯೊಂದಿಗೆ ದೇಶದ ಅಭಿವೃದ್ಧಿಯನ್ನ ಸಾಧಿಸೋಣ. ಯಾಕಯ್ಯ